ಎಲ್ರಿಗೂ ನಮಸ್ಕಾರ. ಮಲೆನಾಡು ಅಂದಾಕ್ಷಣ ನಮಗೆ ನೆನಪು ಅಡಿಕೆ ತೋಟ, ಹಾಗೆ ಸುರಿಯೋ ಮಳೆ, ಮತ್ತು ಆ ಕಾಡಿನ ಮಧ್ಯೆ ಬರೋ ಘಮಘಮಿಸುವ ನಾಟಿ ಶೈಲಿಯ ಬಿರಿಯಾನಿ. ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಮಲೆನಾಡು ಶೈಲಿಯ ಅಪ್ಪಟ ಚಿಕನ್ ಬಿರಿಯಾನಿ. ಹಸಿರು ಮಸಾಲೆಯ ಮ್ಯಾಜಿಕ್ ಬಳಸಿ ಹೇಗೆ ಚಿಕನ್ ಬಿರಿಯಾನಿ ಮಾಡೋದು ಅಂತ ನಾವಿವತ್ತು ನೋಡೋಣ. ನೀವು ಒಂದ್ಸಲ ಈ ರೀತಿಯ ಬಿರಿಯಾನಿ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಹೋಟೆಲ್ ಶೈಲಿಯ ಬಿರಿಯಾನಿನೇ ಮತ್ತೆ ಹೋಗ್ತೀರಾ. ಬೇಕಿದ್ರೆ ಮಾಡಿ ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಗೆ ಬಂದಿದೆ ಅಂತ ತಿಳಿಸ್ಕೊಡಿ. ಹಾಗಿದ್ರೆ ತಡ ಮಾಡೋದು ಬೇಡ, ಮೊಪ್ಪೀಸ್ ಕಿಚನ್ಗೆ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗಿದ್ರೆ ಏನೇನು ಸಾಮಗ್ರಿಗಳು ಬೇಕು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 3/4 kg ಫಾರಮ್ ಚಿಕನ್ನೇ ಬಳಸ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಬೌಲ್ನಲ್ಲಿ 1 ಬೌಲ್ನಷ್ಟು ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕ ಬೌಲ್ನಲ್ಲಿ 1 ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಬಳಸ್ಕೊಳ್ತಾ ಇದ್ದೀನಿ. ಹಾಗೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೀಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಬೌಲ್ನಲ್ಲಿ. 1 ಬೌಲ್ ಮೊಸರು ಸಣ್ಣ ಬೌಲ್ನಲ್ಲಿ, ಒಂದು 4ರಿಂದ 5 ಹಸಿಮೆಣಸಿನಕಾಯಿ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ನಾನಿಲ್ಲಿ ಶೇಂಗಾ ಎಣ್ಣೆನ ಬಳಸ್ತಾ ಇದ್ದೀನಿ, ನೀವು ಯಾವುದಾದ್ರು ಬಳಸ್ಕೊಳ್ಳಿ. ಇದು ತುಪ್ಪನ ತೊಗೊಂಡಿದ್ದೀನಿ. ಹಾಗೆಯೇ 1 ಬೌಲ್ನಲ್ಲಿ ಒಂದು ಅರ್ಧ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಅಥವಾ 1 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಮೀಡಿಯಮ್ ಸೈಜ್ 1.5 ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. 4ರಿಂದ 5 ಪೀಸಷ್ಟು ಶುಂಠಿ, ಹಾಗೆ 6ರಿಂದ 7 ಎಸಳಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಸ್ಪೈಸಸ್ನ ತೊಗೊಂಡಿದ್ದೀನಿ. ಒಂದು 3 ಪೀಸ್ ಚಕ್ಕೆ, ಹಾಗೆ ಕಲ್ಲು ಹೂವು, ಹಾಗೆ 1 ಚಮಚ ಕಸೂರಿ ಮೇಥಿ, 1 ಚಮಚ ಜೀರಿಗೆ, 2 ಪಲಾವ್ ಎಲೆನ ತೊಗೊಂಡಿದ್ದೀನಿ, 2 ಚಕ್ರ ಮೊಗ್ಗು, ಹಾಗೆ ಒಂದು 10ರಿಂದ 15 ಕಾಳು ಮೆಣಸು, 3 ಲವಂಗ, ಹಾಗೆ 2 ಏಲಕ್ಕಿನ ತೊಗೊಂಡಿದ್ದೀನಿ. ನೀವು ಮರಾಠಿ ಮೊಗ್ಗು ಸಹ ತೊಗೊಳ್ಬಹುದು. ಇನ್ನೊಂದು ಬೌಲ್ನಲ್ಲಿ ಕಲ್ಲು ಹೂವು, ಕಸೂರಿ ಮೇಥಿ, ಹಾಗೆ ಪಲಾವ್ ಎಲೆನ ತೊಗೊಂಡಿದ್ದೀನಿ. ಇಲ್ಲಿ ಸ್ಪೈಸಸ್ ಆಗಿ ನಾನು ಬಿರಿಯಾನಿ ಪೌಡ್ರು 2 ಚಮಚ, ಅರ್ಧ ಚಮಚ ಅರಿಶಿಣ ಪುಡಿ, 1 ಚಮಚ ಕೊತ್ತಂಬರಿ ಪುಡಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ. ನೀವು ಯಾವ ಅಕ್ಕಿ ಬೇಕಾದರೂ ತೊಗೊಳ್ಬಹುದು. ಇಲ್ಲಿ ನೋಡಿ, ಈ ಲೋಟದಲ್ಲಿ ನಾನು 3 ಲೋಟದಷ್ಟು ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ. ನೀವು ಒಂದು 1/4 ಲೋಟದಷ್ಟು ನೀರನ್ನ ಕಡಿಮೆ ಹಾಕಿದರೆ ಸಾಕಾಗತ್ತೆ. ನೆನೆಸ್ಕೊಂಡಿದ್ದೀನಿ ಅರ್ಧ ಗಂಟೆ. ಆದ್ದರಿಂದ ನಾವಿಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇವಾಗ ಚಿಕನ್ನಿಗೆ ನಾನು ಒಂದು ಬೌಲ್ನಲ್ಲಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಮೊಸರನ್ನ ಹಾಕ್ಕೊಳ್ಳಿ, ಚಿಕನ್ನು ಸಾಫ್ಟಾಗಿ ಬರುತ್ತೆ ಅನ್ನೋದರಿಂದ ನಾವು ಮೊಸರನ್ನ ಹಾಕ್ಕೊಳ್ತೀವಿ. ಇಲ್ಲಿ ಸ್ಪೈಸಸ್ನ ತೊಗೊಂಡಿದ್ದೀನಿ. ನಾನು ಬಿರಿಯಾನಿ ಪೌಡ್ರ್ 2 ಥರದ್ದು ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಪುಡಿ, ಹಾಗೆ ಅರಿಶಿಣ ಪುಡಿ ಹಾಕಬೇಕು ವಾಸನೆ ಹೋಗಲಿಕ್ಕೆ. ಇವಾಗ ನೋಡಿ, ನಾನಿಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಉಪ್ಪನ್ನ ಹಾಕ್ಕೊಳ್ಬೇಕು. ನಾವು ಉಪ್ಪು ಹಾಕಿದಾಗ ಚಿಕನ್ನಿಗೆ ಚೆನ್ನಾಗಿ ಹಿಡಿಯುತ್ತೆ, ಇದೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಇಲ್ಲಿ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹಿತ ನೀವು ಹಾಕ್ಕೊಳ್ಬಹುದು. ನೋಡಿ, ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನ ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ. ನಾವು ಎಷ್ಟೇ ಸ್ಪೂನ್ ಬಳಸಿ ಕಲಸಿದ್ರೂ ಅದು ಚಿಕನ್ನಿಗೆ ಚೆನ್ನಾಗಿ ಹಿಡಿಯಲ್ಲ. ನಾವು ಕೈ ಹಾಕಿದ್ರೇ ಅದು ಚಿಕನ್ನಿಗೆ ಎಲ್ಲ ಮಸಾಲೆನೂ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಈ ರೀತಿ ನೀಟಾಗಿ ಕಲಸಿ ಒಂದು 15 ನಿಮಿಷ ಬಿಟ್ಟರೆ ಅದು ಮ್ಯಾರಿನೇಟ್ ಆಗುತ್ತೆ. ನಾನು ಇವಾಗ ಹಸಿರು ಮಸಾಲೆನ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಡೈರೆಕ್ಟಾಗಿ ಹಾಕಲ್ಲ, ಸ್ವಲ್ಪ ಹುರ್ಕೊಂಡು ಹಾಕ್ತೀನಿ, ತುಂಬಾ ಟೇಸ್ಟ್ ಬರುತ್ತೆ. ನೋಡಿ, ಇಲ್ಲಿ ಒಂದು 3 ಅಥವಾ 4 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಇವಾಗ ಎಣ್ಣೆ ಹಾಕಿದ ಮೇಲೆ ನಾನು ಸಪ್ರೇಟಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಅರ್ಧ ಈರುಳ್ಳಿ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಪ್ರೇಟಾಗಿ ಹೆಚ್ಚಿಟ್ಕೊಂಡಲ್ಲ ಆ 1 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದರೆ ಸಾಕು. ನಾವು ಇದನ್ನ ಜಸ್ಟ್
ಹುರ್ಕೊಂಡ್ರೆ ಸಾಕು, ಫುಲ್ಲು ಸ್ಮ್ಯಾಶ್ ಆಗೋದೇನು ಬೇಡ. ನಾನಿವಾಗ ನೋಡಿ, ಒಂದು ಪೂರ್ತಿ ಬೌಲ್ನಲ್ಲಿ 1 ಬೌಲ್ನಷ್ಟು ನಾನು ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಬೌಲ್ನಲ್ಲಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ನಮ್ಮ ಮಲೆನಾಡು ಭಾಗದಲ್ಲಿ ಮೇಯ್ನ್ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇವಾಗ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡಿ, ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಮೆಣಸಿನಕಾಯಿನ ಹಾಕ್ಕೊಳ್ಳಿ. ನಾನು 5ರಿಂದ 6 ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲ ಸ್ಪೈಸಸ್ನು ಹಾಕ್ಕೊಳ್ಳೋಣ. ಕಾಳುಮೆಣಸು, ಚಕ್ಕೆ, ಚಕ್ರಮೊಗ್ಗು, ಪಲಾವ್ ಎಲೆ, ಕಲ್ಲು ಹೂವು, ಜೀರಿಗೆ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀವಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸಿಂಪಲಾಗಿ ಸ್ವಲ್ಪ ಫ್ರೈ ಆದರೆ ಸಾಕು, ಹಸಿ ಹಸಿ ವಾಸನೆ ಇರಲಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಫುಲ್ಲೇನೂ ಸ್ಮ್ಯಾಶ್ ಆಗಿಲ್ಲ, ಸಿಂಪಲಾಗಿ ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ನಾವು ಇದನ್ನ ತಗೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಎಲ್ಲದು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿವಾಗ ನೋಡಿ, ಈ ರೀತಿ ತರಿಯಾಗಿ ಬಂದರೆ ನಮಗೆ ಸಾಕು. ನಾನಿವಾಗ ಒಂದು ದೊಡ್ಡ ತಪ್ಪಲೆಯನ್ನು ಇಟ್ಕೊಳ್ತಾ ಇದ್ದೀನಿ. ನೀವು ಅಕ್ಕಿ ಎಷ್ಟು ಹಾಕ್ಕೊಂಡಿದ್ದೀರಾ ನೋಡಿ, ಆ ತಪ್ಪಲೆ ಬೇಯುತ್ತೋ ಇಲ್ಲೋ ನೋಡಿಕೊಂಡು ನೀವು ತಪ್ಪಲೆಯನ್ನು ಇಟ್ಕೊಳ್ಳಿ. ನೋಡಿ, ಇಲ್ಲಿ ನಾನು 4ರಿಂದ 5 ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4ರಿಂದ 5 ಚಮಚ ತುಪ್ಪವನ್ನು ಹಾಕ್ಕೊಳ್ಬಹುದು. ನೀವು ಇನ್ನೂ ಎಷ್ಟಾದರೂ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಆಗುತ್ತೆ. ತುಪ್ಪ ತುಂಬ ಟೇಸ್ಟ್ ಕೊಡುತ್ತೆ ನಮಗೆ. ನೋಡಿ, ಹಾಕ್ಕೊಂಡಿದ್ದೀನಿ. ಇವಾಗ ನಾವಿದಕ್ಕೆ ಎಕ್ಸ್ಟ್ರಾ ಇಟ್ಕೊಂಡಿದ್ನಲ್ಲ ಪಲಾವ್ ಎಲೆ, ಕಲ್ಲು ಹೂವು, ಕಸೂರಿ ಮೇಥಿ, ಇದನ್ನ ಹಾಕ್ತಾಯಿದ್ದೀನಿ. ಬಿರಿಯಾನಿ ಅಂದರೆ ಬಾಯಿಗೆ ಚಕ್ಕೆ ಲವಂಗ ಏನೂ ಸಿಗಬಾರ್ದು. ನಾನು ಪ್ಲೇನಾಗಿ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಕುಕ್ಕರಲ್ಲಿ ಸಹಿತ ಮಾಡ್ಕೊಳ್ಬಹುದು. ನಾನು ಇನ್ನೊಂದು ಥರ ಬಿರಿಯಾನಿನ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಉದ್ದುದ್ದ ಹೆಚ್ಕೊಂಡಂತಹ 1.5 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನು 3 ಲೋಟ ಮಾಡ್ಕೊತಿದ್ದೀನಲ್ಲ, ಆದ್ದರಿಂದ ನಾವು ಈರುಳ್ಳಿ ಎಷ್ಟು ಹಾಕಿದ್ರೂ ತುಂಬ ಟೇಸ್ಟ್ ಆಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಕೆಂಪು ಕಲರ್ ಬರೋ ತನಕ ನೀವು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನೀವು ಯಾವ್ಯಾವ ರೀತಿಯ ಬಿರಿಯಾನಿನ ಮಾಡ್ತೀರಾ ಮನೆಯಲ್ಲಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಇವಾಗ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ತುಂಬ ಹೋಗೋಷ್ಟು ಹುರ್ಕೋಬೇಡಿ. ಸಿಂಪಲಾಗಿ ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ದೊಡ್ಡ ಟೊಮೆಟೊ ಹಾಕ್ಕೊಳ್ಬೇಡಿ, ದೊಡ್ಡದಾಗಿ ಹೆಚ್ಕೊಂಡು ಹಾಕ್ಕೊಳ್ಬೇಡಿ, ಅದು ಕುಷ್ಕ ರೈಸ್ಗೆ ಚೆನ್ನಾಗಾಗತ್ತೆ. ನೋಡಿ, ಇಲ್ಲಿ ಮ್ಯಾರಿನೇಟ್ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ಈ ಚಿಕನ್ನ ಅಷ್ಟನ್ನು ತಪ್ಪಲೆಯಲ್ಲಿ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೋಸ್ಕರ ನೀವು ಚಿಕನ್ನ ಅರ್ಧ ಗಂಟೆ ಮುಂಚೆ ಸಹಿತ ಮ್ಯಾರಿನೇಟ್ ಮಾಡೋದಕ್ಕೆ ಇಡಬಹುದು, ಅದು ಚೆನ್ನಾಗಾಗತ್ತೆ. ನಾನಿಲ್ಲಿ 15 ನಿಮಿಷ ಇಟ್ಟಿದ್ದೀನಿ. ನೀವು ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡಿದಷ್ಟು ಚಿಕನ್ ಪೂರ್ತಿಯಾಗಿ ಮಸಾಲೆನ ಹೀರ್ಕೊಳ್ಳುತ್ತೆ, ತುಂಬ ಟೇಸ್ಟ್ ಆಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಚೆನ್ನಾಗಿ ಎಣ್ಣೆ ಬಿಡ್ಕೋಬೇಕು. ಅಲ್ಲಿವರೆಗೂ ನೀವು ಇದನ್ನ ಫ್ರೈ ಮಾಡ್ಕೊಳ್ಳಿ. ನೋಡಿ, ಬಿರಿಯಾನಿ ಎಲ್ಲ ತುಂಬ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋದು ಇದನ್ನೆಲ್ಲ ಮಾಡಬೇಡಿ. ಹೆಲ್ತಿಗೆ ಸ್ವಲ್ಪ ಒಳ್ಳೆಯದಲ್ಲ. ಅದಕ್ಕೋಸ್ಕರ ನೀವು ತುಪ್ಪನೇ ಹಾಕ್ಕೊಂಡ್ರೂ ಒಳ್ಳೆಯದು. ನೋಡಿ, ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ನೀವು ಫ್ರೈ ಮಾಡ್ಕೊಳ್ಳಿ. ಬಿರಿಯಾನಿಯಲ್ಲಿ ತುಂಬ ವೆರೈಟೀಸ್ ಆಫ್ ಬಿರಿಯಾನಿ ನಮಗೆ ಸಿಗುತ್ತೆ. ದಮ್ ಬಿರಿಯಾನಿ ಆಗಿರ್ಬೋದು, ಬ್ಯಾಂಬೂ ಬಿರಿಯಾನಿ, ಹಲವಾರು ತರಹದ ಬಿರಿಯಾನಿಗಳಿದೆ. ಇದು ಒಂದು ತರಹದ ಬಿರಿಯಾನಿ. ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ತೋರಿಸೋ ಪ್ರಯತ್ನ ನಾನು ಮಾಡ್ತೀನಿ. ನೀವು ನನಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಇವಾಗ ಗ್ರೀನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನ ನಾನು ನುಣ್ಣಗೇನು ಮಿಕ್ಸಿ ಮಾಡ್ಕೊಂಡಿಲ್ಲ, ತರಿಯಾಗೆ ಮಾಡ್ಕೊಂಡಿದ್ದೀನಿ. ನೋಡಿ, ಮಲ್ನಾಡ್ ಸ್ಟೈಲ್ ಬಿರಿಯಾನಿಯಲ್ಲಿ ಈ ಮಸಾಲೆನೇ ಮೇಯ್ನ್ ಆಗಿರುತ್ತೆ. ನೋಡಿ, ಚೆನ್ನಾಗಿ
ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನೀವು ಹಸಿ ಹಸಿದಾಗೆ ಹಾಕ್ಕೊಳ್ಬಹುದು. ನಾನು ಹೀಗೆ ಮಾಡಿದರೆ ಟೇಸ್ಟ್ ಚೆನ್ನಾಗಿರತ್ತೆ ಅನ್ನೋ ಕಾರಣದಿಂದ ಚೆನ್ನಾಗಿ ಹುರಿದ್ಬಿಟ್ಟು ಮಸಾಲೆನ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕುದಿ ಬರಲಿ. ಒಂದು ಮೇಯ್ನ್ ಏನಂದರೆ ನೀವು ಫಸ್ಟು ಅಕ್ಕಿನ ಅಳತೆ ಮಾಡಿ ನೆನೆಸಿಟ್ಕೊಳ್ಬೇಕಾದ್ರೇ ನೀರನ್ನು ಅಳತೆ ಮಾಡಿ ಹಾಕ್ಕೊಂಡ್ಬಿಡಿ. ನಮಗೆ ಮಿಕ್ಸಿಯಲ್ಲಿ ಏನಕ್ಕೆ ನೀರು ಬೇಕಾದರೂ ನಾವು ಅಳತೆ ಮಾಡಿದ ನೀರಿನಲ್ಲೇ ತೊಗೊಳ್ಬೇಕು. ಎಕ್ಸ್ಟ್ರಾ ಎಲ್ಲೂ ಬಳಸಬಾರ್ದು. ಎಕ್ಸ್ಟ್ರಾ ಬಳಸಿದ್ವಿ ಅಂದರೆ ನಮ್ಮ ಬಿರಿಯಾನಿ ಮುದ್ದೆ ಆಗಿಬಿಡತ್ತೆ, ಹುಡಿ ಹುಡಿಯಾಗಿ ಬರಲ್ಲ. ಅದಕ್ಕೋಸ್ಕರ ನೋಡಿ, ನಾನು 3 ಲೋಟ ಅಕ್ಕಿಗೆ 5 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ. ನಾನು ನೆನೆಸಿಟ್ಕೊಂಡಿದ್ದೆ, ಜಾಸ್ತಿ ಹೊತ್ತು ನೆನೆಸಿಲ್ಲ, ಒಂದು 1/4 ಗಂಟೆ ನೆನೆಸಿರಬಹುದು. ನೀವು ಅರ್ಧ ಗಂಟೆ ಏನಾದ್ರು ನೆನೆಸಿದ್ರೆ ನಮಗೆ ಬಿರಿಯಾನಿ ಬೇಗ ಬೆಂದ್ಬಿಡತ್ತೆ, ಯಾಕೆಂದರೆ ನಂದಿರತ್ತಲ್ವ, ಅದಕ್ಕೋಸ್ಕರ. ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ರುಚಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ರುಚಿಗೆ ತಕ್ಕಂಗೆ ನೀವು ಉಪ್ಪನ್ನ ಹಾಕ್ಕೊಳ್ಳಿ. ನೋಡಿ ಕುದಿ ಬಂದಿದೆ. ಇವಾಗೊಂದು ಮಿಕ್ಸ್ನ ಕೊಡೋಣ. ನಾವಿಲ್ಲಿ ಬಾಸುಮತಿ ರೈಸ್ನ ತೊಗೊಂಡಿರೋದ್ರಿಂದ ತುಂಬ ನಾಜೂಕಾಗಿ ಅದನ್ನ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಆ ಬಾಸುಮತಿ ರೈಸ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನಾನು ಇಲ್ಲಿ ಒಂದು ಅರ್ಧ ಲಿಂಬು ರಸವನ್ನು ಹಾಕ್ಕೊಳ್ತಿದ್ದೀನಿ. ನೋಡಿ ಸ್ವಲ್ಪ ಡ್ರೈ ಆಗ್ತಾ ಬಂತು. ಈ ರೀತಿ ನಿಧಾನವಾಗಿ ಬಿರಿಯಾನಿ ರೈಸ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ನೀವು ಇವಾಗ ಬೇಕಾದರೂ ಟೇಸ್ಟ್ ನೋಡಬಹುದು. ನೋಡಿ ಇನ್ನೂ ಡ್ರೈ ಆಗಿದೆ. ನೋಡಿ ಈ ರೀತಿ ಡ್ರೈ ಆಗ್ತಾ ಬರಬೇಕು. ನೀವೇನಾದರೂ ಈ ರೀತಿ ಮಿಕ್ಸ್ ಮಾಡಿಲ್ಲ ಅಂದರೆ ಕೆಳಗೆ ಹತ್ತಿ ಹೋಗಿಬಿಡತ್ತೆ. ನೋಡಿ ಇಷ್ಟು ಡ್ರೈ ಆದರೆ ಸಾಕು, ನೀರಿನಂಶ ಎಲ್ಲ ನೋಡಿ ಹೋಗಿದೆ. ಇವಾಗ ನಾನು ಒಂದು ಪ್ಲೇಟ್ನ ಮುಚ್ಚಿ ಇಡ್ತಾಯಿದ್ದೀನಿ. ಅದಕ್ಕೆ ಮೇಲೆ ಒಜೆ ಹಾಕಿ ನಾನಿಲ್ಲಿ ಬೆಳ್ಳುಳ್ಳಿ ಜಬ್ಬು ಅಂತ ಕಲ್ಲನ್ನ ಇಟ್ಟಿದ್ದೀನಿ. ನೋಡಿ ಇವಾಗ ನಮ್ಮ ಬಿರಿಯಾನಿ ಸೂಪರಾಗಿ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನೋಡಿ ನಾವೀಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನಿಲ್ಲಿ ಟೊಮೆಟೊ ಈರುಳ್ಳಿನೆಲ್ಲ ಹುರ್ಕೊಂಡು ಹಾಕಿರೋದ್ರಿಂದ ಸ್ವಲ್ಪ ರೆಡ್ಡಿಶ್ ಆಗಿ ಬಂದಿದೆ ಅಷ್ಟೇ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೋಡಿದ್ರಲ್ಲ, ನಮ್ಮ ಮಲೆನಾಡು ಶೈಲಿಯ ಬಿರಿಯಾನಿ ರೆಡಿ. ಅಕ್ಕಿ ನೋಡಿ ಎಷ್ಟು ಉದುರುದುರಾಗಿ ಬಂದಿದೆ ಅಂತ. ಈ ರೀತಿ ಬಿಸಿ ಬಿಸಿ ಇರುವಾಗಲೇ ನೀವು ಈರುಳ್ಳಿ ರಾಯ್ತ ಜೊತೆಗೆ ಸರ್ವ್ ಮಾಡಿದರೆ ಈ ರುಚಿನ ಎಂದೂ ಮರೆಯಲ್ಲ. ನೀವು ಎಲ್ಲಿ ಬೇಕಾದರೂ ಟ್ರೈ ಮಾಡ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವೇನಾದರೂ ಮಲೆನಾಡು ಫ್ಲೇವರ್ನ ಮಿಸ್ ಮಾಡ್ಕೊಳ್ತಾ ಇದ್ದರೆ ಇವತ್ತೇ ಇದನ್ನ ಟ್ರೈ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.